ನೀವೇನಾದರೂ ಮನೆಯಿಂದ ಟ್ರಾನ್ಸ್ಕ್ರಿಪ್ಟರ್ ರೋಲ್ ಬೇಕು ಅಂತ ಹುಡುಕ್ತಾ ಇದ್ದೀರಾ? ಸ್ಟಾರ್ಟಿಂಗ್ ನಿಮಗೆ 1500 ಇಂದ ಸ್ಯಾಲ್ರಿ ಸ್ಟಾರ್ಟ್ ಆಗುತ್ತೆ. ಅದು ಕೂಡ ಅವರ್ಲಿ ವೈಸ್ ಪೇಮೆಂಟ್ಸ್ ಇದಾಗಿರುತ್ತೆ. ನೀವಿಲ್ಲಿ ಜಸ್ಟ್ 10th ಪಾಸ್ ಆಗಿದ್ದೀವಿ ಅಷ್ಟೇ, 12th ಪಾಸ್ ಆಗಿದ್ದೀವಿ ಅಂದರೂ ಕೂಡ ಅಪ್ಲೈನ ಮಾಡ್ಬೋದು. ಕಂಪ್ಲೀಟ್ಲಿ ಫ್ರೆಶರ್ಸ್, ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೂ ಕೂಡ ವರ್ಕ್ನ ಮಾಡ್ಬೋದಾಗಿರುತ್ತೆ. ಸಿಂಪಲ್ ಆದಂಥ ವರ್ಕ್ ಇಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಈ ರೀತಿಯಾದಂಥ ರೋಲ್ಗಳಲ್ಲಿ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ದರೆ ಸ್ಕಿಪ್ ಮಾಡದೆ ಈ ವಿಡಿಯೋನ ಎಂಡವರೆಗೂ ನೋಡಿ. ಹಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನೀವು ಹೇಗಿದ್ದೀರಾ ಅಂತ ಈಗಲೋಗಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಒಂದು ಸಣ್ಣ ಕಮೆಂಟ್ನ ಮಾಡೋದನ್ನ ಮರಿಬೇಡಿ. ಇವತ್ತಿನ ವರ್ಕ್ ಫ್ರಮ್ ಹೋಮ್ ಜಾಬ್ ಅಂತೂ ತುಂಬಾ ಸಿಂಪಲ್ ಆಗಿದೆ. ಜಸ್ಟ್ ಟ್ರಾನ್ಸ್ಕ್ರಿಪ್ಟರ್ ರೋಲ್ಗೆ ಅವರಿಲ್ಲಿ ಹೈರಿಂಗ್ನ ಮಾಡ್ತಾ ಇರೋದು. ಇಲ್ಲಿ ನಿಮಗೆ ಯಾವಾಗ ಪ್ರಾಜೆಕ್ಟ್ ಬೇಕು, ಯಾವಾಗ ವರ್ಕ್ ಮಾಡಬೇಕು, ಕಂಪ್ಲೀಟ್ಲಿ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಯಾವಾಗ ಫ್ರೀ ಇರ್ತೀರಾ ಆವಾಗ ನೀವು ಇಲ್ಲಿ ವರ್ಕ್ನ ಮಾಡ್ಬೋದು. ಒಂದು ರೀತಿ ನಿಮಗೆ ನೀವೇ ಬಾಸ್ ಅಂತ ಹೇಳ್ಬೋದು. ಸೊ ಅದರಿಂದ ನೀವೇನಾದ್ರು ಸ್ಟೂಡೆಂಟ್ಸ್ಗಳಾಗಿದ್ರೆ, ಹೌಸ್ ವೈಫ್ಸ್, ಮದರ್ಸ್ ಅಥವಾ ಆಲ್ರೆಡಿ ವರ್ಕ್ ಮಾಡ್ತಾ ಇರೋ ಆಗಿದ್ರು ಈಸಿಯಾಗಿ ಇಲ್ಲಿ ವರ್ಕ್ನ ಮಾಡ್ಬೋದಾಗಿರುತ್ತೆ. ನೀವಿಲ್ಲಿ ಪಾರ್ಟ್ ಟೈಮ್, ಫುಲ್ ಟೈಮ್, ಫ್ರೀಲೈನ್ಸಿಂಗ್ ಯಾವ ರೀತಿ ಬೇಕಾದರೂ ಕೆಲಸನ ಮಾಡ್ಬೋದು. ಯಾಕಂದರೆ ಇದು ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಇರುತ್ತೆ. ನಿಮಗೆ ಪ್ರಾಜೆಕ್ಟ್ ಬಂದಾಗ ನಿಮಗೆ ಅದರಲ್ಲಿ ಇಂಟ್ರೆಸ್ಟ್ ಇದ್ದರೆ ವರ್ಕ್ನ ಮಾಡ್ಬೋದು, ಇಲ್ಲ ಬೇಡ ಅಂತ ಸ್ಕಿಪ್ ಮಾಡಿ ಬೇರೆ ಪ್ರಾಜೆಕ್ಟ್ಸ್ಗಳನ್ನ ತೊಗೊಬೋದಾಗಿರುತ್ತೆ. ಇನ್ನು ನೀವಿಲ್ಲಿ ಜಸ್ಟ್ 10th ಪಾಸ್ ಆಗಿದ್ದೀವಿ, 12th ಪಾಸ್ ಆಗಿದ್ದೀವಿ ಅಷ್ಟೇ ಅಂದರೂ ಕೂಡ ಅಪ್ಲೈನ ಮಾಡ್ಬೋದು. ಕಂಪ್ಲೀಟ್ಲಿ ಫ್ರೆಶರ್ಸು, ನಮಗೇನೂ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೂ ಕೂಡ ವರ್ಕ್ನ ಮಾಡ್ಬೋದಾಗಿರುತ್ತೆ. ಸ್ಟಾರ್ಟಿಂಗ್ ಸ್ಯಾಲ್ರಿ ನಿಮಗೆ ಬಂದು 1500 ಇಂದ ನಿಮ್ಮ ಸ್ಯಾಲ್ರಿ ಸ್ಟಾರ್ಟ್ ಆಗುತ್ತೆ. ಲೈಕ್ ಇವರು $15 ಇಂದ $22 ಪರ್ ಅವರ್ ಸ್ಟಾರ್ಟಿಂಗ್ ಕೊಡ್ತಾರೆ. ಮ್ಯಾಕ್ಸಿಮಮ್ ಅಥವಾ ಹೈಯೆಸ್ಟ್ ಅಂದರೆ $250 ಪರ್ ಅವರ್ ನೀವು ಇಲ್ಲಿ ಅರ್ನಿಂಗ್ಸ್ನ ಮಾಡ್ಬೋದಾಗಿರುತ್ತೆ. ಸೊ ಇದಿಷ್ಟು ಈ ರೋಲ್ ಬಗ್ಗೆ ಶಾರ್ಟ್ ಇನ್ಫಾರ್ಮೇಷನ್ ಆಗಿತ್ತು. ಇನ್ನು ಕಂಪ್ಲೀಟ್ ವಿಡಿಯೋ ಹೇಗೆ ಅಪ್ಲೈನ ಮಾಡಬೇಕು, ಎಲ್ಲಿ ಸರ್ಚ್ ಮಾಡಬೇಕು, ಹೇಗೆ ಸ್ಟಾರ್ಟ್ ಮಾಡಬೇಕು ಅನ್ನೋದೆಲ್ಲ ಕಂಪ್ಲೀಟ್ ವಿಡಿಯೋನ ನಾನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ನ ಮಾಡಿದ್ದೀನಿ. ಸೊ ಈ ರೋಲಲ್ಲಿ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದೆ, ಸಿಂಪಲ್ ಆಗಿ ಮನೆಯಿಂದ ಜಸ್ಟ್ ನಿಮ್ಮ ಮೊಬೈಲ್ ಫೋನ್ನ ಯೂಸ್ ಮಾಡಿ ವರ್ಕ್ ಮಾಡಬೇಕಂತ ಇದ್ದರೆ ಆರಾಮಾಗಿ ನೀವು ಇಲ್ಲಿ ವಿಡಿಯೋನ ಕಂಪ್ಲೀಟಾಗಿ ಸ್ಕಿಪ್ ಮಾಡದೆ ನೋಡಿ. ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಜೊತೆಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಬನ್ನಿ. ಸೊ ಇದು ಬಂದು ಟ್ರಾನ್ಸ್ಕ್ರಿಪ್ಟ್ ಮೀ ಅನ್ನೋ ಪ್ಲ್ಯಾಟ್ಫಾರ್ಮ್ ಅಥವಾ ವೆಬ್ಸೈಟಲ್ಲಿ ನೀವು ಇಲ್ಲಿ ಕೆಲಸನ ಮಾಡುವಂಥದ್ದಾಗಿರುತ್ತೆ. ಸೊ ಇಲ್ಲಿ ನೀವು ಎಲ್ಲ ರೀತಿಯಾದಂಥ ಟ್ರಾನ್ಸ್ಕ್ರಿಪ್ಟಲ್ಲಿ ವರ್ಕ್ನ ಮಾಡ್ಬೋದು. ಲೈಕ್ ಆಡಿಯೋ, ವಿಡಿಯೋ, ಲ್ಯಾಂಗ್ವೇಜ್, ಎಲ್ಲ ಲ್ಯಾಂಗ್ವೇಜಲ್ಲೂ ಲೈಕ್ ಕನ್ನಡ ಭಾಷೆಯಲ್ಲೂ ಕೂಡ ನೀವು ಇಲ್ಲಿ ಕೆಲಸನ ಮಾಡ್ಬೋದಾಗಿರುತ್ತೆ. ಮೊದಲನೇದಾಗಿ ಕಾಮನ್ ಆಗಿ ಎಲ್ಲರಿಗೂ ಇರುವಂಥ ಕ್ವೆಶನ್ಗೆ ನಾನು ಇವಾಗ ಆನ್ಸರ್ನ ಮಾಡ್ತೀನಿ. ನೀವಿಲ್ಲಿ ನಿಮ್ಮ ಗೂಗಲ್ ಅಥವಾ ಕ್ರಾಮ್ ಬ್ರೌಸರಲ್ಲೂ ಕೂಡ ಇದೇ ರೀತಿ ಸರ್ಚ್ನ ಮಾಡಿ ಚೆಕ್ನ ಮಾಡ್ಕೊಬೋದು. ಡು ವಿ ನೀಡ್ ಟು ಪೇ ಎನಿ ಅಮೌಂಟ್ ಟು ವರ್ಕ್ ಆ್ಯಂಡ್ ಟ್ರಾನ್ಸ್ಕ್ರೈಬ್ ಮೀ ಕಂಪನಿ ಅಂತ ನೀವು ಸರ್ಚ್ನ ಮಾಡಿದರೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಬರುತ್ತೆ. ನಾನು ಕೂಡ ಇಲ್ಲಿ ಏನು ಬಂದಿದೆ ಅನ್ನೋದನ್ನ ನಿಮ್ಗೊಂದ್ಸಲ ಓದಿ ಹೇಳ್ತೀನಿ. ನೀವು ಬೇಕಾದ್ರೆ ನೀವು ಕೂಡ ಸರ್ಚ್ನ ಮಾಡಿ ಇಲ್ಲಿ ತಿಳ್ಕೊಬೋದಾಗಿರುತ್ತೆ. ಟು ವರ್ಕ್ ವಿತ್ ಟ್ರಾನ್ಸ್ಕ್ರೈಬ್ ಮೀ ಯು ಡೋಂಟ್ ನೀಡ್ ಟು ಪೇ ಎನಿ ಅಮೌಂಟ್ ಅಪ್ ಫ್ರಂಟ್. ದ ಕಂಪನಿ ಆಫರ್ಸ್ ಫ್ರೀಲಾನ್ಸಿಂಗ್ ಟ್ರಾನ್ಸ್ಕ್ರಿಪ್ಟರ್ ಜಾಬ್ಸ್ ದಟ್ ಅಲೌಸ್ ಯು ಟು ಅರ್ನ್ ಮನಿ ಫ್ರಮ್ ಎನಿವೇರ್ ವಿತ್ ಅ ಫ್ಲೆಕ್ಸಿಬಲ್ ವರ್ಕ್ ಫ್ರಮ್ ಹೋಮ್ ಆನ್ ಅ ರೋಡ್ ಆರ್ ಎನಿವೇರ್ ಎಲ್ಸ್. ಯು ಕ್ಯಾನ್ ಜಾಯಿನ್ ಫಾರ್ ಫ್ರೀ ಆ್ಯಂಡ್ ಸ್ಟಾರ್ಟ್ ಟ್ರೈನಿಂಗ್ ಆ್ಯಂಡ್ ಬಿಕಮ್ ಅ ಪ್ರೊಫೆಷನಲ್ ಟ್ರಾನ್ಸ್ಕ್ರಿಪ್ಟರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಕಂಪ್ಲೀಟಾಗಿ ಕ್ಲಿಯರ್ ಇನ್ಫಾರ್ಮೇಷನ್ನ ತಿಳ್ಕೊಬೋದು. ನೀವು ಇಲ್ಲಿ ಯಾವುದೇ ರೀತಿಯಾದಂಥ ಅಮೌಂಟ್ನ ಪೇ ಮಾಡೋ ನೆಸೆಸಿಟಿನೇ ಇಲ್ಲ. ಹಾಗೆ ಕಂಪನಿ ನಿಮಗೆ ಫ್ರೀಲ್ಯಾನ್ಸಿಂಗ್ ರೀತಿಯಾದಂಥ ಕೆಲಸನ ನಿಮ್ಗೆ ಹೇಳಿ ಕೊಡುತ್ತೆ. ನೀವೇ ಇಲ್ಲಿ ಅರ್ನಿಂಗ್ಸ್ನ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಅದು ಕೂಡ ಫ್ಲೆಕ್ಸಿಬಲ್ ವರ್ಕ್ ಫ್ರಮ್ ಹೋಮ್ ಇರುತ್ತೆ. ಯಾವ್ದು ನೀವಿಲ್ಲಿ ಲೈಕ್ ಟ್ರಾವೆಲ್ ಮಾಡ್ತಾ ಇದ್ದೀವಿ ಅಥವಾ ನಾವೆಲ್ಲೋ ಬೇರೆ ಕಡೆ ಇದ್ದೀವಿ ಅಂದರೆ ಎಲ್ಲಿಂದ ಬೇಕಾದ್ರೂ ನೀವು ಇಲ್ಲಿ ಕೆಲಸನ ಮಾಡ್ಬೋದಾಗಿರುತ್ತೆ. ಕಂಪ್ಲೀಟ್ಲಿ ಫ್ರೀ ಇರುತ್ತೆ ಅನ್ನೋದನ್ನ ಅವರು ಇಲ್ಲಿ ಸ್ಪೆಸಿಫೈ ಮಾಡಿ ಕೊಟ್ಟಿದ್ದಾರೆ. ನೀವು ಅದನ್ನು ಚೆಕ್ಔಟ್ ಮಾಡ್ಬೋದು. ಬೇಕಂದರೆ ನೀವು ಕೂಡ ನಿಮ್ಮ ಗೂಗಲ್ ಅಥವಾ ಚಾಟ್‌ಜಿಪಿಟಿನ ಓಪನ್ ಮಾಡಿ ಇದನ್ನು ಚೆಕ್ ಮಾಡ್ಬೋದಾಗಿರುತ್ತೆ. ಸೊ ಈಗ ನಿಮಗೆ ಗೊತ್ತಾಗಿರುತ್ತೆ ಇಲ್ಲಿ ನೀವು ಯಾವುದೇ ರೀತಿ ಪೇ ಮಾಡೋ ನೆಸೆಸಿಟಿ ಇಲ್ಲ ಅಂತ. ಅಕಸ್ಮಾತ್ ಕೆಲವೊಂದು ಸಲ ನಿಮಗೆ ಯಾವಾಗ ಕೇಳ್ತಾರೆ ಅಂದರೆ ರಿಯಲ್ ಕಂಪ್ನಿ ನೇಮ್ಸ್ಗಳನ್ನ ಇಟ್ಕೊಂಡು ಈ ಫೇಕ್ ಹೈಯರ್ ಮಾಡೋವಂಥವ್ರು ಪೋಸ್ಟ್ನ ಮಾಡಿರ್ತಾರೆ. ಆ ಟೈಮಲ್ಲಿ ನಮಗೆ ಐಡೆಂಟಿಫೈ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಕಂಪ್ನಿ ರಿಯಲ್ ಆಗಿರುತ್ತೆ, ಯಾವುದು ಫೇಕ್ ಯಾವುದು ರಿಯಲ್ ಅನ್ನೋದು ಅಷ್ಟು ಕ್ಲಾರಿಟಿಯಿಂದ ಗೊತ್ತಾಗೋದಿಲ್ಲ. ಸೊ ಅಂಥ ಟೈಮಲ್ಲಿ ನಿಮ್ಗೇನಾದರೂ ಅಮೌಂಟ್ನ ಕೇಳಿದ್ರೆ ಅಂದರೆ ಪ್ಲೀಸ್ ಯಾರಿಗೂ ಕೂಡ ಅಮೌಂಟ್ನ ಕೊಡಬೇಡಿ. ನೀವು ಜಸ್ಟ್ ಅದಕ್ಕೆ ಲೈಕ್ ಮೆಸೇಜ್ ಮಾಡುವಂಥದ್ದು ಅಥವಾ ಕಮ್ಯುನಿಕೇಟ್ ಮಾಡೋದನ್ನ ಸ್ಟಾಪ್ ಮಾಡಿ ಬೇರೆ ಯಾವುದಕ್ಕಾದ್ರೂ ಜೆನ್ಯೂನ್ ಆಗಿರೋದಕ್ಕೆ ಟ್ರೈನ ಮಾಡ್ಬೋದಾಗಿರುತ್ತೆ. ಸೊ ಇಲ್ಲಿ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ, ಇದು ಜೆನ್ಯೂನ್ ಆದಂಥ ಕಂಪ್ನಿನೇ ಆಗಿದೆ. ಹಾಗೆ ನೀವಿಲ್ಲಿ ನೋಡ್ಬೋದು ಬಿಕಮ್ ಅ ಫ್ರೀಲ್ಯಾನ್ಸಿಂಗ್ ಆ್ಯಂಡ್ ಸ್ಟಾರ್ಟ್ ಅರ್ನಿಂಗ್ ಎನಿವೇರ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಫ್ರೀಲ್ಯಾನ್ಸರ್ ಆಗಿ ನೀವು ಎಲ್ಲಿಂದ ಬೇಕಾದರೂ ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ನ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಜಾಯಿನ್ ದ ಟ್ರಾನ್ಸ್ಕ್ರೈಬ್ ಮೀ ಫ್ರೀಲ್ಯಾನ್ಸಿಂಗ್ ಕಮ್ಯುನಿಟಿ ಆ್ಯಂಡ್ ಸ್ಟಾರ್ಟ್ ವರ್ಕಿಂಗ್ ಆನ್ ಪ್ರಾಜೆಕ್ಟ್ಸ್ ಫ್ರಮ್ ಎನಿವೇರ್ ಎನಿ ಟೈಮ್ ಅನ್ನೋದನ್ನ ಕೂಡ ಕೊಟ್ಟಿದ್ದಾರೆ. ಸೊ ನೀವಿಲ್ಲಿ ಈ ಕಂಪ್ನಿಗೆ ಜಾಯ್ನ್ ಆಗಿ ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ನ ಮಾಡ್ಬೋದು ಪ್ರಾಜೆಕ್ಟ್ಸ್ಗಳ ಮೇಲೆ ಎಲ್ಲಿಂದ ಬೇಕಾದರೂ
ಯಾವಾಗ ಬೇಕಾದರೂ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸ್ಟಾರ್ಟ್ ಫ್ರೀಲ್ಯಾನ್ಸಿಂಗ್ ಮೇಲೆ ಕ್ಲಿಕ್ ಮಾಡೋಕ್ಕಿಂತ ಮುಂಚೆ ನಿಮ್ಗೆ ಏನು ಬೆನಿಫಿಟ್ಸ್ ಇದೆ ಅನ್ನೋದನ್ನ ನಾನು ನಿಮಗೆ ಫಸ್ಟ್ ಸ್ಪೆಸಿಫೈ ಮಾಡಿ ತೋರಿಸ್ಬಿಡ್ತೀನಿ. ಮೊದಲನೇದಾಗಿ 24/7 ನಿಮಗೆ ಯಾವಾಗ ಬೇಕು ನೀವು ಆವಾಗ ಕೆಲಸನ ಮಾಡ್ಬೋದು. ಲೈಕ್ ನೀವು ಮಾರ್ನಿಂಗ್ ಮಾಡ್ತೀವಿ, ಆಫ್ಟರ್ನೂನ್, ಈವ್ನಿಂಗ್, ನೈಟ್, ಲೇಟ್ ನೈಟ್ ಯಾವಾಗ ಬೇಕಾದ್ರೂ ನೀವು ಮಾಡ್ಬೋದಾಗಿರುತ್ತೆ. ಎಕ್ಸ್ಪೆಷಲಿ ಈ ಜಾಬು ನೀವೇನಾದ್ರು ಸ್ಟೂಡೆಂಟ್ಸ್ಗಳಾಗಿದ್ದೀರಾ ಅಥವಾ ಆಲ್ರೆಡಿ ವರ್ಕ್ ಮಾಡ್ತಾ ಇರೋರು ಅಥವಾ ಮದರ್ಸ್ಗಳು ಅಥವಾ ನೀವೇನಾದ್ರು ಹೌಸ್ ವೈಫ್ಸ್, ನಾವು ಈವ್ನಿಂಗ್ ಫ್ರೀ ಆದಾಗ ಅಥವಾ ಮಾರ್ನಿಂಗ್ ಫ್ರೀ ಆಗಿದ್ದಾಗ ನಾವು ಮಾಡ್ತೀವಿ ಅನ್ನೋರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಜೊತೆಗೆ ನಿಮಗೆ 1 ಅವರ್ ಅಂದರೆ 1 ಅವರ್ ಆಡಿಯೋಗೆ ನಿಮಗೆ $15 to $22 ನಿಮಗೆ ಸ್ಯಾಲ್ರಿನ ಪೇ ಮಾಡ್ತಾರೆ. ಅಂದರೆ 1500 ನಿಮಗೆ 2200 ಪರ್ ಅವರ್ ಸಿಗುತ್ತೆ. ಇನ್ನು ಮಂತ್ಲಿ ನೀವು ಎಷ್ಟು ಅರ್ನಿಂಗ್ಸ್ನ ಮಾಡ್ಬೋದು ಅಂದರೆ $250 ನೀವು ಪರ್ ಮಂತ್ ಅರ್ನಿಂಗ್ಸ್ನ ಮಾಡ್ಬೋದು ಅಂತ ಹೇಳ್ತಾರೆ. ಸೊ ನೀವು ಬೇಕಾದ್ರೆ ಗೂಗಲಲ್ಲೂ ಕೂಡ ಅದನ್ನು ಚೆಕ್ಔಟ್ನ ಮಾಡ್ಬೋದು, ನಿಮಗೆ ಗೊತ್ತಾಗುತ್ತೆ. ಅಲ್ಲಿ ನಿಮಗೆ 24,141 ರುಪೀಸ್ ಸಮಥಿಂಗ್ ಬರುತ್ತೆ. ಸೊ ನೀವು ಇಲ್ಲಿ ಆರಾಮಾಗಿ 24,000 ಪರ್ ಮಂತ್ ನೀವು ಅರ್ನಿಂಗ್ಸ್ನ ಮಾಡ್ಬೋದಾಗಿರುತ್ತೆ. ಅದು ಕೂಡ ಫ್ಲೆಕ್ಸಿಬಲ್ ಆಗಿ. ಹಾಗೆ ನಿಮಗೆ ಯಾವಾಗ ಟೈಮ್ ಇರುತ್ತೆ ಆವಾಗ ನೀವು ಇಲ್ಲಿ ಮಾಡ್ಬೋದು. ನಿಮ್ಗೆ ಒಂದಿನ ಟೈಮ್ ಇಲ್ಲ, ನಮ್ಗೆ ಫ್ರೀ ಇಲ್ಲ, ನೀವು ಸ್ಕಿಪ್ ಕೂಡ ಮಾಡ್ಬೋದು. ಒಟ್ಟಿನಲ್ಲಿ ನಿಮಗೆ ನೀವು ಇಲ್ಲಿ ಬಾಸ್ ಆಗಿ ಕೆಲಸನ ಮಾಡ್ತೀರಾ. ಇನ್ನು ಇಲ್ಲಿ ಏನಾದ್ರು ಸ್ಪೆಷಲ್ ಲೈಕ್ ಟಾಪಿಕ್ ಮೇಲೆ ನಿಮಗೆ ಕೆಲಸನ ಕೊಟ್ಟರು ಅಂದರೆ ನಿಮಗೆ ಇಲ್ಲಿ 1 ಅವರ್ಗೆ ನಿಮಗೆ ಆವಾಗ $60 to $70 ಪ್ಲಸ್ ನಾವು ಪೇನ ಮಾಡ್ತೀವಿ ಅನ್ನೋದನ್ನು ಕೂಡ ಅವರು ಸ್ಪೆಸಿಫೈ ಮಾಡಿ ಹೇಳಿದ್ದಾರೆ. ಹಾಗೆ ಎಕ್ಸ್ಪ್ಲೋರ್ ಆಪರ್ಚುನಿಟೀಸ್ ಫಾರ್ ಟೀಮ್ ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ. ಸೊ ಅವರ ಟೀಮಲ್ಲಿ ಏನು ಎಕ್ಸ್ಪ್ಲೋರ್ ಬೇಕಂದ್ರೆ ಅವರ ಜಾಬ್ಸ್ ಯಾವುದೆಲ್ಲ ಓಪನಿಂಗ್ ಇದೆ ಅಂತ ನೀವಿಲ್ಲಿ ಎಕ್ಸ್ಪ್ಲೋರ್ನ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕಿಂತ ಮುಂಚೆ ನೀವಿಲ್ಲಿ ನೋಡ್ಬೋದು ಫ್ಲೆಕ್ಸಿಬಲ್ ಕೆರಿಯರ್ ಗ್ರೋತ್ ಅನ್ನೋದು ಕೂಡ ಅವರು ಸ್ಪೆಸಿಫೈ ಮಾಡಿ ಕೊಟ್ಟಿದ್ದಾರೆ. ಜಸ್ಟ್ ನೀವು ನಿಮಗೆ ಸ್ಟಾರ್ಟಿಂಗಲ್ಲಿ ಯಾವ ರೀತಿ ಕೊಡ್ತಾರೆ ಅಂದರೆ 1 or 2 ಮಿನಿಟ್ಸ್ ಇರುವಂಥ ಕ್ಲಿಪ್ನ ಕೊಡ್ತಾರೆ. ಅದನ್ನು ನೀವು ಲೈಕ್ ವರ್ಕ್ನ ಮಾಡಿ ಅಥವಾ ನಿಮ್ಮ ಕೆಲಸನ ಮಾಡಿ ನೀವು ವಾಪಸ್ ಕಳಿಸ್ಬೇಕಾಗಿರುತ್ತೆ. ನೀವಿಲ್ಲಿ ನೋಡ್ಬೋದು ವರ್ಕ್ ಫ್ರಮ್ ಅ ಕಂಫರ್ಟ್ ಆಫ್ ಯೋರ್ ಹೋಮ್ ಆನ್ ದ ರೋಡ್ ಆರ್ ಎನಿವೇರ್ ರೆಡಿ ಅಂತ ಕೊಟ್ಟಿದ್ದಾರೆ. ಸೊ ನೀವಿಲ್ಲಿ ನಿಮ್ಮ ಮನೆಯಿಂದ ಆರಾಮಾಗಿ ಕೆಲಸನ ಮಾಡ್ಬೋದು. ಅಥವಾ ನೀವು ಟ್ರಾವೆಲ್ ಮಾಡ್ತಾ ಇದ್ದೀರಾ, ರೋಡಲ್ಲಿ ಇದ್ದೀರಾ ಅಥವಾ ಎಲ್ಲೋ ಟ್ರಿಪ್ಪಲ್ಲಿ ಇದ್ದೀರಾ, ನಿಮಗೆ ಸ್ವಲ್ಪ ಫ್ರೀ ಟೈಮ್ ಸಿಕ್ತು ಅಥವಾ ನೀವು ಅರ್ನಿಂಗ್ಸ್ ಮಾಡಬೇಕು ಅನ್ನಿಸ್ತು, ಆವಾಗ ಎಲ್ಲಿಂದ ಬೇಕಾದ್ರೂ ನೀವು ಅರ್ನಿಂಗ್ಸ್ನ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ನೋ ಲಾಂಗರ್ ಇಂಟರ್ವ್ಯೂ ಅನ್ನೋದು ಕೂಡ ಅವರು ಸ್ಪೆಸಿಫೈ ಮಾಡಿ ಕೊಟ್ಟಿದ್ದಾರೆ. ಲಾಂಗ್ ಇಂಟರ್ವ್ಯೂಗೆ ವೇಟ್ ಮಾಡಬೇಕು, ಇಮೇಲ್ಸ್ಗಳಿಗೆ ವೇಟ್ ಮಾಡಬೇಕು ಅನ್ನೋ ನೆಸೆಸಿಟಿ ನಿಮಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನೀವು ಇಲ್ಲಿ ನೋಡಿದ್ರೆ ಗ್ರೋ ಯುವರ್ ಸ್ಕಿಲ್ಸ್ ಆ್ಯಂಡ್ ಕೆರಿಯರ್ ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ. ಸೊ ನಿಮ್ಮ ಸ್ಕಿಲ್ಸ್ಗಳು ಕೂಡ ಇಲ್ಲಿ ಗ್ರೋ ಆಗುತ್ತೆ, ಹಾಗೆ ನಿಮ್ಮ ಕೆರಿಯರ್ ಕೂಡ ಗ್ರೋ ಆಗುತ್ತೆ. ಯಾಕಂದರೆ ಕಂಪ್ಲೀಟ್ ಆಗಿ ಕಂಪ್ನಿಯವರು ನಿಮ್ಗೆ ಇಲ್ಲಿ ಟ್ರೈನಿಂಗ್ನ ಪ್ರೊವೈಡ್ ಮಾಡ್ತಾರೆ. ಹಾಗೆ ನೀವಿಲ್ಲಿ ಅವರ ಕಂಪ್ನಿಯಲ್ಲಿ ಆಲ್ರೆಡಿ ವರ್ಕ್ ಮಾಡ್ತಾ ಇರೋರ ರಿವ್ಯೂಗಳನ್ನೂ ಕೂಡ ನೀವಿಲ್ಲಿ ಚೆಕ್ಔಟ್ ಮಾಡ್ಬೋದಾಗಿರುತ್ತೆ. ಸಾಕಷ್ಟು ಜನ ಇಲ್ಲಿ ವರ್ಕ್ ಮಾಡ್ತಾ ಇರೋ ರಿವ್ಯೂ ಕೊಟ್ಟಿದ್ದಾರೆ, ಅದನ್ನು ನೀವು ಚೆಕ್ ಮಾಡ್ಬೋದು. ಇಲ್ಲ ಬೇಡ ಅಂದರೆ ಗ್ಲಾಸ್ ಡೋರ್ಗೂ ಹೋಗಿ ಕೂಡ ನೀವು ಅಲ್ಲಿ ರಿವ್ಯೂಗಳನ್ನ ಚೆಕ್ ಮಾಡ್ಬೋದು. ಅಲ್ಲಿ ಜೆನ್ಯೂನ್ ಆದಂಥ ರಿವ್ಯೂಸ್ಗಳೇ ಇರುತ್ತೆ. ಹಾಗೆ ನೀವಿಲ್ಲಿ ನೋಡಿದ್ರೆ ಮೊದಲನೇಗೆ ಆಗಿ ಕ್ರಿಯೇಟ್ ಆ್ಯನ್ ಅಕೌಂಟ್ ಅಂತ ಇದೆ. ಸೊ ನೀವಿಲ್ಲಿ ಸೈನ್ ಅಪ್ ಆಗಬೇಕಾಗಿರುತ್ತೆ. ಇದಕ್ಕೆ ನಿಮಗೆ ಮೊಬೈಲ್ ಮತ್ತು ಇಂಟರ್ನೆಟ್ ಕನೆಕ್ಷನ್ ಇದ್ರೂ ಓಕೆ, ಅಥವಾ ಲ್ಯಾಪ್ಟಾಪ್ ಮತ್ತು ಮೊಬೈಲ್ ಕನೆಕ್ಷನ್ ಇದ್ರೂ ಕೂಡ ಓಕೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ನೀವು ನಿಮ್ಮ ಲೈಕ್ ನೇಮ್ ಆಗಿರ್ಬೋದು, ನಿಮ್ಮ ಇಮೇಲ್, ನಿಮ್ಮ ಕಂಟ್ರಿ ಅದನ್ನು ನೀವು ಸೆಲೆಕ್ಟ್ನ ಮಾಡಿಕೊಂಡು ನೀವಿಲ್ಲಿ ಲಾಗಿನ್ ಆಗಬೇಕು. ಅದಾದಮೇಲೆ ನೀವು ಒಂದ್ಸಲ ಪ್ರಾಜೆಕ್ಟ್ಸ್ನ ತೊಗೊಂಡು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ನೀವಿಲ್ಲಿ ನಿಮ್ಮ ಪೇಪಾಲ್ ಅಕೌಂಟ್ನ ಇಲ್ಲಿ ಲಿಂಕ್ ಮಾಡಬೇಕಾಗಿರುತ್ತೆ. ಪೇಪಾಲ್ ಅಕೌಂಟ್ ಅಂದರೆ ಈಗ ನಾವೀಗ ಫೋನ್ಪೇ ಮತ್ತು ಗೂಗಲ್ ಪೇ ಯೂಸ್ ಮಾಡ್ತೀವಿ, ಅದೇ ರೀತಿ ಇದು US UK ಬೇಸ್ಡ್ ಕಂಪ್ನಿ ಆಗಿರೋದ್ರಿಂದ ಡಾಲರ್ಸ್ ರೂಪದಲ್ಲಿ ಅವರು ಪೇನ ಮಾಡ್ತಾರೆ. ಅದನ್ನು ನಾವು ಆಸ್ ಇಟ್ ಈಸ್ ತೊಗೊಳೋದಕ್ಕೆ ಆಗೋದಿಲ್ಲ, ನಾವು ಅದನ್ನು ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಿ ತೊಗೊಳ್ಬೇಕಾಗಿರೋದ್ರಿಂದ ಪೇಪಾಲ್ನ ಇವರಿಲ್ಲಿ ಯೂಸ್ ಮಾಡ್ತಾರೆ. ಸೊ ನೀವು ಗೂಗಲ್ ಅಥವಾ ಯೂಟ್ಯೂಬ್ ಬೆಸ್ಟ್ ಅಂತ ಹೇಳ್ಬೋದು. ಯೂಟ್ಯೂಬಲ್ಲಿ ನೀವು ಸರ್ಚ್ನ ಮಾಡಿದರೆ ಪೇಪಾಲ್ ಅಕೌಂಟ್ ಹೇಗೆ ಕ್ರಿಯೇಟ್ನ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಕಂಪ್ಲೀಟ್ ಗೈಡ್ನ ನಿಮಗೆ ಕೊಡುತ್ತೆ. ಅದನ್ನು ನೀವು ಫಾಲೋನ ಮಾಡ್ಬೋದಾಗಿರುತ್ತೆ. ಅದಾದಮೇಲೆ ನಿಮ್ಮ ಎಕ್ಸಾಮ್ಸ್ ಅಥವಾ ನಿಮ್ಮ ಟಾಸ್ಕ್ಗಳನ್ನ ನೀವು ತೊಗೊಂಡು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ನ ಮಾಡ್ಬೋದು. ಸೊ ರೆಡಿ ಟು ಜಾಯಿನ್ ದ ಟೀಮ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ಜಾಯಿನ್ ಮಾಡೋಕ್ಕೆ ರೆಡಿ ಇದ್ದರೆ ಅಥವಾ ಈ ವರ್ಕ್ ಮಾಡೋಕ್ಕೆ ರೆಡಿ ಇದ್ದರೆ ನೀವಿಲ್ಲಿ ಜಾಯ್ನ್ ಆಗ್ಬೋದು ಅಂತ ಕೊಟ್ಟಿದ್ದಾರೆ. ಬಟ್ ಅದಕ್ಕಿಂತ ಮುಂಚೆ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲಿ ನೀವು ಅವರ ಸರ್ವಿಸಸ್ಗಳು ಹೇಗಿದೆ ಅಂತ ನೋಡ್ಬೋದು. ಅದರಿಂದ ನಿಮಗೆ ಯಾವ ರೀತಿಯಾದಂಥ ವರ್ಕ್ ಬರುತ್ತೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಇಲ್ಲಿ ನಿಮಗೆ ಆಡಿಯೋ ಟ್ರಾನ್ಸ್ಕ್ರಿಪ್ಷನ್ಸ್ ಕೂಡ ಇದೆ, ವಿಡಿಯೋ ಕೂಡ ಇದೆ, ಡೇಟಾ ಅನಾಲಿಟಿಕ್ಸ್ ಕೂಡ ಇದೆ, ಅವರ್ ಕೇಸಸ್ಗಳು ಕೂಡ ಇದೆ, ಅದನ್ನು ಕೂಡ ಚೆಕ್ಔಟ್ ಮಾಡ್ಬೋದು. ಇವರ ರಿಸೋರ್ಸ್ಗಳಲ್ಲಿ ನೀವು ಜಸ್ಟ್ ಒಂದು ಮೊಬೈಲ್ ಇಟ್ಕೊಂಡು ಮೊಬೈಲಲ್ಲಿ
ವರ್ಕ್ನ ಮಾಡ್ತೀವಿ ಅಂದರೆ ಮೊಬೈಲ್ ಆ್ಯಪ್ಸ್ಗಳ ಮೇಲೂ ಕೂಡ ನೀವು ವರ್ಕ್ಸ್ನ ಮಾಡ್ಬೋದಾಗಿರುತ್ತೆ. ಇದಕ್ಕೆ ನಿಮಗೆ ಲ್ಯಾಪ್ಟಾಪ್ ಏನೂ ಬೇಕಾಗೋದಿಲ್ಲ, ಆರಾಮಾಗಿ ಮೊಬೈಲಿಂದನೇ ನೀವು ಕೆಲಸನ ಮಾಡ್ಬೋದು. ಅಥವಾ ನೀವು ಕಸ್ಟಮರ್ ಸಪೋರ್ಟಲ್ಲಿ ಮಾಡ್ತೀವಿ ಅಂದರೆ ಕಸ್ಟಮರ್ ಸಪೋರ್ಟು ಕೂಡ ಮಾಡ್ಬೋದಾಗಿರುತ್ತೆ. ಇಲ್ಲಿ ನಿಮಗೆ ಚಾಟ್ ಪ್ರೋಸೆಸ್ ಬರುತ್ತೆ, ಅಥವಾ ಡೇಟಾ ಎಂಟ್ರೀಸ್ಗಳು ಬರುತ್ತೆ, ಅಥವಾ ಕಾಲಿಂಗ್ ಈ ರೀತಿಯಾದಂಥ ಇಮೇಲ್ ಈ ರೀತಿಯಾದಂಥ ವರ್ಕ್ಗಳು ಬರುತ್ತೆ. ಇನ್ನು ಬ್ಲಾಗ್ಸ್ಗಳಂದರೆ ಎ ಐಗೆ ಟ್ರೈನ್ ಮಾಡೋವಂಥದ್ದು. ನೀವು ಇಲ್ಲಿ ನೋಡ್ಬೋದು ಎ ಐ ರಿಲೇಟೆಡ್ ವರ್ಕ್ ಇರುತ್ತೆ ಅಲ್ವಾ. ಸೊ ಎ ಐಗೆ ಟ್ರೈನ್ ಮಾಡೋದಕ್ಕೆ ನೀವು ಡೈಲಿ ಬ್ಲಾಗ್ಸ್ ಲೈಕ್ ಯೂಟ್ಯೂಬಲ್ಲಿ ಬರೋ ರೀತಿ ಅಲ್ಲ, ಇವಾಗ ಒಂದು ಬಟ್ಟೆ ವಾಶ್ ಮಾಡ್ತಾ ಇದ್ದೀರಾ ಅಂದರೆ ಆ ಬಟ್ಟೆ ವಾಶ್ ಮಾಡೋದು ಕರೆಕ್ಟಾಗಿ ಕಾಣಬೇಕು, ಆ ರೀತಿ ನೀವು ವಿಡಿಯೋನ ಮಾಡಿ ಅದಕ್ಕೆ ಹಾಕಿದ್ರೆ ನಿಮಗೆ ಇಷ್ಟು ಅಮೌಂಟ್ ಅಂತ ಇರುತ್ತೆ. ಸೊ ಅಷ್ಟು ಅಮೌಂಟ್ಸ್ ಎಷ್ಟು ಅವರ್ದು ಮಾಡಿರ್ತೀರಾ ಅಷ್ಟು ಅವರ್ದು ನಿಮಗೆ ಅಮೌಂಟ್ ಸಿಗ್ತಾ ಹೋಗುತ್ತೆ. ಆ ರೀತಿ ಬೆನಿಫಿಟ್ಸ್ ಕೂಡ ಇದೆ. ಸೊ ನೀವು ಬೇಕಂದರೆ ಅದನ್ನು ಕೂಡ ಚೆಕ್ಔಟ್ ಮಾಡ್ಬೋದು. ಇಲ್ಲಿ ನಾನು ಕ್ಲಿಕ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ಇಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಇದೆ, ಅದನ್ನು ಕೂಡ ನೀವು ಚೆಕ್ಔಟ್ನ ಮಾಡ್ಬೋದಾಗಿರುತ್ತೆ. ಲೈಕ್ ಮೊಬೈಲ್ ಟ್ರಾನ್ಸ್ಕ್ರಿಪ್ಷನ್ ಆ್ಯಪ್ ಫೀಚರ್ಸ್ಗಳನ್ನ ಚೆಕ್ಔಟ್ ಮಾಡುವಂಥದ್ದು ಇಲ್ಲಿನ ವರ್ಕ್ ಆಗಿರುತ್ತೆ ಅನ್ನೋದನ್ನ ಸ್ಪೆಸಿಫೈ ಮಾಡಿ ಹೇಳ್ತಾ ಇದ್ದಾರೆ. ಸೊ ಇದನ್ನು ಕೂಡ ನೀವು ಚೆಕ್ಔಟ್ ಮಾಡ್ಬೋದು. ಸೊ ಇದಿಷ್ಟು ಅವರ ವೆಬ್ಸೈಟಲ್ಲಿ ಇರುವಂಥ ನಿಮಗೆ ಬೆನಿಫಿಟ್ಸ್. ಇನ್ನು ಹೇಗೆ ಅಪ್ಲೈನ ಮಾಡಬೇಕು, ಹೇಗೆ ಲಾಗಿನ್ ಆಗಬೇಕಂದ್ರೆ ಇಲ್ಲಿ ಸ್ಟಾರ್ಟ್ ಫ್ರೀಲ್ಯಾನ್ಸಿಂಗ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಇನ್ನೊಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇದು ಮೇನ್ ಇಂಟರ್ಫೇಸ್ ಅಂತ ಹೇಳ್ಬೋದು. ನೀವು ಇಲ್ಲಿ ನೋಡಿದ್ರೆ ಲೈಕ್ ಮೊದಲನೇದಾಗಿ ನೀವು ನೋಡಿದರೆ ಲಾಗಿನಲ್ಲಿ ನಿಮಗೆ ನಿಮ್ಮ ನೇಮ್, ನಿಮ್ಮ ಇನ್ಶಿಲ್, ನಿಮ್ಮ ಕಂಟ್ರಿ, ನಿಮ್ಮ ಇಮೇಲ್ ಐ ಡಿ ಮತ್ತು ಒಂದು ಪಾಸ್ವರ್ಡ್ನ ಸೆಟ್ ಮಾಡೋದಕ್ಕೆ ಕೇಳುತ್ತೆ. ಪಾಸ್ವರ್ಡ್ನ ಸೆಟ್ ಮಾಡಿ ನೀವು ಸೈನ್ ಅಪ್ ಅಂತ ಕೊಟ್ಟರೆ ನಿಮಗೆ ಈ ರೀತಿಯಾದಂಥ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಿಮ್ಮ ಇಮೇಲ್ ಮತ್ತು ಪಾಸ್ವರ್ಡ್ನ ಹಾಕಿ ನೀವು ಲಾಗಿನ್ ಆಗಬೇಕಾಗಿರುತ್ತೆ. ಸೊ ಈ ರೀತಿ ನೀವು ಪ್ರೋಸೆಸ್ನ ಕಂಪ್ಲೀಟ್ ಮಾಡಿದ್ಮೇಲೆ ಡೈರೆಕ್ಟಾಗಿ ನಿಮಗೆ ಇವರ ಕಂಪ್ನಿಲಿರುವಂಥ ಎಲ್ಲ ಪ್ರಾಜೆಕ್ಟ್ಸ್ಗಳ ಲಿಸ್ಟ್ಗಳು ಓಪನ್ ಆಗುತ್ತೆ. ಸೊ ಅಲ್ಲಿ ನಿಮ್ಗೆ ಯಾವ್ದು ಬೇಕೋ ಅದಕ್ಕೆ ನೀವು ಅಪ್ಲೈ ಅಂತ ಕ್ಲಿಕ್ನ ಮಾಡ್ಬೋದು, ಅಥವಾ ಇಂಟ್ರೆಸ್ಟೆಡ್ ಅಂತ ಕ್ಲಿಕ್ನ ಮಾಡಿದ್ರೆ ಸೊ ನಿಮಗೆ ಒಂದು ಇಮೇಲ್ ಬರುತ್ತೆ. ನಿಮ್ಮ ಇಮೇಲ್ಗೆ ಒಂದು ಇಮೇಲ್ ಬರುತ್ತೆ, ಅದು ಕಂಪ್ನಿ ಕಡೆಯಿಂದ ಇರುತ್ತೆ. ಸೊ ನೀವು ಈ ಪ್ರಾಜೆಕ್ಟ್ಗೆ ಅಪ್ಲೈನ ಮಾಡಿದ್ರಿ, ನೀವು ಶಾರ್ಟ್ ಲಿಸ್ಟ್ ಆಗಿದ್ದೀರಾ ಅಂತ ಪ್ರಾಜೆಕ್ಟ್ ರಿಲೇಟೆಡ್ ಫೈಲ್ಸ್ಗಳನ್ನ ಕಳಿಸ್ಕೊಡ್ತಾರೆ. ಸೊ ಅದರ ರಿಲೇಟೆಡ್ ನೀವು ವರ್ಕ್ನ ಮಾಡ್ತಾ ವಾಪಸ್ಸು ಇಮೇಲಲ್ಲೇ ನೀವು ರೆಡಿ ಮಾಡಿರುವಂಥ ಫೈಲ್ನ ಕಳಿಸ್ಕೊಡ್ಬೇಕು. ಕಂಪ್ಲೀಟ್ಲಿ ನಿಮ್ಮ ವರ್ಕ್ ಅಥವಾ ನಿಮ್ಮ ಕಮ್ಯುನಿಕೇಷನ್ ಇಮೇಲಲ್ಲೇ ನಡೆಯುತ್ತೆ. ನಿಮಗೆ ಕಂಪ್ನಿ ಕಡೆಯಿಂದ ಯಾವುದೇ ಕಾಲ್ಗಳು ಬರೋದಿಲ್ಲ, ಸ್ಕ್ಯಾನರ್ ಕಳಿಸಿ ಪೇ ಮಾಡಿ ಅಂತ ಕೇಳೋದಿಲ್ಲ, ಏನೂ ಕೂಡ ಇರೋದಿಲ್ಲ. ಕಂಪ್ಲೀಟ್ಲಿ ಜೆನ್ಯೂನ್ ಆಗಿ ಇದು ನಡೆಯುತ್ತೆ. ಸೊ ನಿಮ್ಮ ಇಮೇಲ್ ಆದಷ್ಟು ಪ್ರೊಫೆಷ್ನಲ್ ಆಗಿರುವಂಥ ಇಮೇಲ್ನ ಕೊಟ್ಟಿದ್ದೀರಾ ಇಲ್ವಾ ಅಂತ ನೀವು ಚೆಕ್ಔಟ್ನ ಮಾಡ್ಕೊಳ್ಳಿ. ಸೊ ಇಲ್ಲಿ ನೀವು ಅಪ್ಲೈನ ಮಾಡಿದ್ಮೇಲೆ ನಿಮಗೆ 100% ನಿಮಗೆ ಇಮೇಲ್ ಬಂದೇ ಬರುತ್ತೆ. ಯಾಕಂದರೆ ಏನೇ ಇದ್ರೂ ಕೂಡ ಅವರು ಪ್ರಾಜೆಕ್ಟ್ ರಿಲೇಟೆಡ್ ಅಥವಾ ನೀವು ಸೆಲೆಕ್ಟ್ ಆಗಿದ್ದೀರಾ ಇಲ್ವಾ ಎಲ್ಲದಕ್ಕೂ ಅವರು ಒಂದು ಇಮೇಲ್ನ ಮಾಡೇ ಮಾಡ್ತಾರೆ. ಸೊ ನಿಮ್ಮ ಇಮೇಲ್ಗಳ ಸ್ಪ್ಯಾಮ್ ಲಿಸ್ಟ್ ಮತ್ತು ಜಂಕ್ ಫೋಲ್ಡರ್ ಎರಡನ್ನೂ ಕೂಡ ಚೆಕ್ ಮಾಡ್ಕೊಳ್ಳಿ. ಸೊ ಡೈಲಿ 2 to 3 ಟೈಮ್ಸ್ ಆದರೂ ಚೆಕ್ನ ಮಾಡ್ಕೊಳ್ಳಿ. ಅದರಿಂದ ಅವ್ರ ಕಡೆಯಿಂದ ಬರುವಂಥ ಪ್ರಾಜೆಕ್ಟ್ಸ್ಗಳನ್ನ ನೀವು ಮಿಸ್ ಔಟ್ ಮಾಡೋದಿಲ್ಲ. ಇಲ್ಲಿ ಇನ್ನೊಂದು ಬೆನಿಫಿಟ್ಸ್ ಏನಂದರೆ ನಿಮಗೆ ಬೇಕಾದರೆ ಪ್ರಾಜೆಕ್ಟ್ಸ್ನ ತೊಗೊಬೋದು, ಇಲ್ಲಾಂದರೆ ಜಸ್ಟ್ ಲೈಕ್ ಕ್ಯಾನ್ಸಲ್ನ ಮಾಡ್ಬೋದು. ಬಟ್ ನಿಮಗೆ ಇಲ್ಲಿ ಒಂದ್ಸಲ ಒಂದು ಪ್ರಾಜೆಕ್ಟ್ ರಿಲೇಟೆಡ್ ಇಮೇಲ್ ಬಂದಿದೆ ಅಂದರೆ ನೀವು ಅದಕ್ಕೆ ರಿಪ್ಲೈ ಮಾಡಲೇಬೇಕಾಗಿರುತ್ತೆ. ನೀವೇನಾದ್ರು ರಿಪ್ಲೈನ ಮಾಡದೆ ಜಸ್ಟ್ ನಿಮ್ಮ ವರ್ಕ್ನ ಮಾಡಿಬಿಟ್ಟು ಕಂಪ್ಲೀಟ್ ಮಾಡಿ ಒಂದೇ ಸಲ ಸೆಂಡ್ ಮಾಡೋಣ ಅಂದರೆ ಅದು ಆ ರೀತಿ ವರ್ಕ್ ಆಗೋದಿಲ್ಲ. ಅವ್ರ ಕಡೆಯಿಂದ ಪ್ರಾಜೆಕ್ಟ್ ರಿಲೇಟೆಡ್ ಇಮೇಲ್ ಬಂದಾಗ ನೀವು ವಾಪಸ್ಸು ರಿಪ್ಲೈ ಇಮೇಲ್ನ ಕಳಿಸ್ಬೇಕಾಗಿರುತ್ತೆ. ಆವಾಗ ಮಾತ್ರ ನೀವು ಪ್ರಾಜೆಕ್ಟ್ನ ಅಕ್ಸೆಪ್ಟ್ ಮಾಡಿದ್ರಿ ಅನ್ನೋದು ಅವ್ರ ಲೈಕ್ ಪಾಯಿಂಟ್ ಆಫ್ ವ್ಯೂ ಆಗಿರುತ್ತೆ. ಸೊ ಅವ್ರ ಕಡೆಯಿಂದ ರಿಪ್ಲೈ ಬರ್ತಿದ್ದಾಗೆ ಅದಕ್ಕೇನು ಆಪೋಸಿಟ್ ಇಮೇಲ್ನ ನೀವು ಕಳಿಸ್ಬೇಕು, ಅದನ್ನು ನೀವು ಕಳಿಸ್ಬೋದು. ನಿಮಗೆ ಗೊತ್ತಿಲ್ಲ ಅಂದರೆ ಅವ್ರು ಏನು ಇಮೇಲ್ನ ಮಾಡಿರ್ತಾರೆ ಅದು ಸ್ಕ್ರೀನ್ಶಾಟ್ ತೊಗೊಂಡು ಚಾಟ್ ಜಿಪಿಟಿಗೆ ಹಾಕಿ ಇದಕ್ಕೆ ರೆಸ್ಪಾನ್ಸ್ ಇಮೇಲ್ನ ನನಗೆ ರೆಡಿ ಮಾಡಿಕೊಡಿ ಅಂದರೆ ಅದು ಕೆಲವೊಂದು ಪಾಯಿಂಟ್ಸ್ಗಳನ್ನ ಕೇಳುತ್ತೆ. ನೀವು ಕೊಟ್ಟರೆ ಅದು ರೆಸ್ಪಾನ್ಸನ್ನ ಕ್ರಿಯೇಟ್ ಮಾಡಿ ಕೊಡುತ್ತೆ. ಆ್ಯಸ್ ಇಟ್ ಈಸ್ ಕಾಪಿ ಪೇಸ್ಟ್ನ ನೀವು ಮಾಡ್ಬೋದಾಗಿರುತ್ತೆ. ಆವಾಗ ಮಾತ್ರ ನೀವು ಪ್ರಾಜೆಕ್ಟ್ನ ಅಕ್ಸೆಪ್ಟ್ ಮಾಡಿದ್ದೀರಾ ಅಂತ ಅದು ಇನ್ಕ್ಲೂಡ್ ಆಗೋದು. ಅದರಿಂದ ಈ ಸ್ಟೆಪ್ನ ನೀವು ಕರೆಕ್ಟಾಗಿ ಫಾಲೋ ಮಾಡಬೇಕು. ಅದರಿಂದ ನಿಮ್ಮ ಇಮೇಲ್ಗಳ ಸ್ಪ್ಯಾಮ್ ಲಿಸ್ಟ್ ಮತ್ತು ಜಂಕ್ ಫೋಲ್ಡರ್ ಎರಡೂ ಕೂಡ ಚೆಕ್ ಮಾಡ್ಕೊತಾ ಇರಿ. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಇದು ಬಿಟ್ಟು ನಿಮಗೆ ಬೇರೆ ಏನಾದ್ರು ಡೌಟ್ಸ್ಗಳಿದೆ, ಕ್ವೆಶನ್ಸ್ಗಳಿದೆ ಅಂದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ, ನಾನು ನಿಮಗೆ ಅಲ್ಲಿ ಕ್ಲಿಯರಾಗಿ ಆದಷ್ಟು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ಮಿಸ್ ಮಾಡದೆ ಒಂದು ಲೈಕ್ನ ಮಾಡಿ, ಕೆಲಸ ಹುಡುಕ್ತಿರೋ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮುಂದೆ ನಿಮಗೆ ಬಂದು ತಲುಪುತ್ತೆ. ಮತ್ತು ನಾಳೆ ಒಂದು ಹೊಸ ಜಾಬ್ ಅಲರ್ಟ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್.